ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಧಾರಾಕಾರ ಮಳೆಯ ನಡುವೆ ಕಾಡಿನ ಪೊದೆಗಳ ಮಧ್ಯೆ ಪ್ಲಾಸ್ಟಿಕ್ ಹೊದ್ದು ಮಲಗಿದ್ದ ವೃದ್ಧೆಯೊಬ್ಬರಿಗೆ ಗ್ರಾಮಸ್ಥರು ಮಾನವೀಯ ನೆರವು ನೀಡಿದ್ದಾರೆ. ಯಲ್ಲಾಪುರದ ಬಳಗಾರ್ ಬಳಿಯ ದಬ್ಬೆಸಾಲು ಕಾಡಿನಲ್ಲಿ ಪತ್ತೆಯಾದ ವೃದ್ಧೆಯನ್ನು ಗ್ರಾಮಸ್ಥರು ರಕ್ಷಿಸಿ ಊಟ ಆಶ್ರಯ ಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಮನೆಯವರಿಂದ ದೂರವಾಗಿರುವುದಾಗಿ ಹೇಳಿಕೊಂಡ ವೃದ್ಧೆಯ ಅಸಹಾಯಕತೆ ಕಂಡು ಗ್ರಾಮಸ್ಥರು ರಾತ್ರಿ ಇಡೀ ಆಕೆಯ ಜೊತೆಯಲ್ಲಿದ್ದು ಬಳಿಕ ಪೊಲೀಸರ ಸಹಾಯದಿಂದ ಸುರಕ್ಷಿತವಾಗಿ ಆಶ್ರಮಕ್ಕೆ ಕಳುಹಿಸಿದ್ದಾರೆ. ಧಾರಾಕಾರ ಮಳೆ, ದಟ್ಟ ಕಾಡು, ಸುತ್ತಲೂ ಹುಲ್ಲು ಪೊದೆಗಳು. ಆ ಕತ್ತಲೆಯ ನಡುವೆ ಪ್ಲಾಸ್ಟಿಕ್ ಹೊದ್ದು ಮಲಗಿದ್ದ ವೃದ್ಧೆ. ಕೇಳಲು ಯಾರೂ ಇಲ್ಲ, ನೆರವಿಗೆ ಬರಲು ಯಾರೂ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಲುಗಿ ಹೋಗಿದ್ದ ವೃದ್ಧೆಯೊಬ್ಬರಿಗೆ ದಬ್ಬೆಸಾಲು ಗ್ರಾಮದ ಜನ ಆಸರೆಯಾಗಿದ್ದಾರೆ. ಹೌದು, ಯಲ್ಲಾಪುರದ ಬಳೆಗಾರ ಬಳಿಯ ದಬ್ಬೆಸಾಲಿನ ಕಾಡಿನಲ್ಲಿ ಆಗಸ್ಟ್ 7ರ ರಾತ್ರಿ ವೃದ್ಧೆಯೊಬ್ಬರು ಕಾಣಿಸಿಕೊಂಡಿದ್ದರು. ಧಾರಾಕಾರ ಮಳೆ ಸುರಿಯುತ್ತಿದ್ದರೂ ಅದೇ ಕಾಡಿನಲ್ಲಿ ಪ್ಲಾಸ್ಟಿಕ್ ಹೊದ್ದು ಮಲಗಿದ್ದರು. ದಾಂಡೇಲಿಗೆ ತೆರಳಿದ್ದ ವಿನಾಯಕ್ ಭಟ್ ಹಳೆಮನೆ ಕುಟುಂಬದವರು ವೃದ್ಧೆಯನ್ನು ಗಮನಿಸಿದ್ದು ತಕ್ಷಣ ದಬ್ಬೆಸಾಲಿನ ರಾಘವೇಂದ್ರ ಗಾಂವ್ಕರ್ ಅವರಿಗೆ ಮಾಹಿತಿ ನೀಡಿದ್ದಾರೆ. ರಾತ್ರಿ ಸುಮಾರು 12 ಗಂಟೆ ವೇಳೆಗೆ ರಾಘವೇಂದ್ರ ಗಾಂವ್ಕರ್ ವೃದ್ಧೆ ಇದ್ದ ಸ್ಥಳವನ್ನು ಹುಡುಕಿಕೊಂಡು ಕಾಡಿಗೆ ತೆರಳಿದ್ದಾರೆ. ಆಕೆಯನ್ನು ಕಾಡಿನಿಂದ ಹೊರಗೆ ಕರೆತಂದು ಮನೆಗೆ ಕರೆದುಕೊಂಡು ಬರುವ ಪ್ರಯತ್ನ ಮಾಡಿದ್ದಾರೆ. ಆದರೆ ವೃದ್ಧೆ ಕಾಡು ಬಿಟ್ಟು ಬರಲು ಸಿದ್ಧವಿರಲಿಲ್ಲ. ಹೀಗಾಗಿ ರಾಘವೇಂದ್ರ ಗಾಂವ್ಕರ್ ಅವರ ಕುಟುಂಬದವರಾದ ಅಂಜನಾ ಗಾಂವ್ಕರ್, ಕಾವೇರಿ ಗಾಂವ್ಕರ್ ಹಾಗೂ ಶ್ರೀಪಾದ್ ಗಾಂವ್ಕರ್ ಅವರ ನೆರವಿನಿಂದ ವೃದ್ಧೆ ಇದ್ದ ಜಾಗದಲ್ಲೇ ಚಪ್ಪರ ನಿರ್ಮಿಸಿದ್ದಾರೆ. ಮಳೆಯ ನಡುವೆ ವೃದ್ಧೆಗೆ ಯಾವುದೇ ಅಪಾಯವಾಗದಂತೆ ರಾತ್ರಿ ಇಡೀ ಕಾವಲು ಕಾದಿದ್ದಾರೆ. ನಸುಕಿನ ವೇಳೆಗೆ ವೃದ್ಧೆಯೇ ರಾಘವೇಂದ್ರ ಗಾಂವ್ಕರ್ ಅವರ ಮನೆಗೆ ಬಂದಿದ್ದಾರೆ. ಮನೆಯ ಜಗಲಿಯಲ್ಲಿ ಇಡೀ ದಿನ ವಿಶ್ರಾಂತಿ ಪಡೆದಿದ್ದಾರೆ. ಆಯಾಸಗೊಂಡಿದ್ದ ವೃದ್ಧೆ ಚೇತರಿಸಿಕೊಂಡ ಬಳಿಕ ಗ್ರಾಮಸ್ಥರು ಆಕೆಯೊಂದಿಗೆ ಮಾತನಾಡಲು ಪ್ರಯತ್ನಿಸಿದ್ದಾರೆ. ಆದರೆ ವೃದ್ಧೆ ಮರಾಠಿ ಭಾಷೆಯಲ್ಲಿ ಮಾತನಾಡುತ್ತಿದ್ದರಿಂದ ಆಕೆಯ ಮಾತು ಅರ್ಥವಾಗಿರಲಿಲ್ಲ. ನಂತರ ಮರಾಠಿ ಬಲ್ಲವರೊಬ್ಬರನ್ನು ಕರೆಸಿ ವಿಚಾರಿಸಿದಾಗ ವೃದ್ಧೆ ತನ್ನ ಹೆಸರು ವಿಠ್ಠಬಾಯಿ ಶಾಸ್ತ್ರಿ ಎಂದು ಪರಿಚಯಿಸಿಕೊಂಡಿದ್ದಾರೆ. ತಾನು ಖಾನಾಪುರ ಬಾಂದೇಕರವಾಡದವಳು ಎಂದು ತಿಳಿಸಿದ್ದಾರೆ. ಹಸಿವಾಗಿದೆ ಎಂದು ವೃದ್ಧೆ ಹೇಳುತ್ತಿದ್ದಂತೆ ಗ್ರಾಮಸ್ಥರು ಬಿಸಿ ಬಿಸಿ ಊಟ ತಯಾರಿಸಿ ಆಕೆಗೆ ಬಡಿಸಿದ್ದಾರೆ. ವೃದ್ಧೆಯ ಅಸಹಾಯಕತೆ ಕಂಡು ಕುಟುಂಬಸ್ಥವರು 112 ಸಹಾಯವಾಣಿಗೆ ಕರೆ ಮಾಡಿದ್ದಾರೆ. ಆದರೆ ಕಾಡಿನ ದುರ್ಗಮ ರಸ್ತೆಯಲ್ಲಿ ಪೊಲೀಸ್ ವಾಹನ ಹಾಗೂ ಆಂಬ್ಯುಲೆನ್ಸ್ ತೆರಳುವುದು ಕಷ್ಟವಾಗಿತ್ತು. ಹೀಗಾಗಿ ಪಿಕಪ್ ವಾಹನವನ್ನು ಬಾಡಿಗೆಗೆ ಪಡೆದು ವೃದ್ಧೆಯನ್ನು ಬಳಗಾರಿನವರೆಗೆ ಕರೆದುಕೊಂಡು ಬರಲಾಗಿದೆ. ಬಳಗಾರಿನಿಂದ ಯಲ್ಲಾಪುರದವರೆಗೆ ಆಂಬ್ಯುಲೆನ್ಸ್ ಮೂಲಕ ವೃದ್ಧೆಯನ್ನು ಕರೆದೊಯ್ಯಲಾಗಿದೆ. ಪೊಲೀಸ್ ಸಿಬ್ಬಂದಿ ರಾಘವೇಂದ್ರ ಮೂಳೆ ಹಾಗೂ ಇತರರು ವೃದ್ಧೆಯ ಸುರಕ್ಷತೆಗೆ ನೆರವಾಗಿದ್ದಾರೆ. ನಂತರ ವೃದ್ಧೆಯನ್ನು ನಾಯಕನಕೆರೆಯ ರಾಘವೇಂದ್ರ ಆಶ್ರಮಕ್ಕೆ ಕರೆದೊಯ್ಯಲಾಗಿದ್ದು ಸದ್ಯ ಅಲ್ಲಿ ಆಶ್ರಯ ಪಡೆದಿದ್ದಾರೆ. ಮಳೆಯಲ್ಲಿ ಪ್ಲಾಸ್ಟಿಕ್ ಹೊದ್ದು ಕಾಡಿನ ನಡುವೆ ಒಂಟಿಯಾಗಿದ್ದ ವೃದ್ಧೆಯ ಬದುಕಿಗೆ ದಬ್ಬೆಸಾಲು ಗ್ರಾಮದ ಜನರ ಮಾನವೀಯತೆ ಹೊಸ ಆಸರೆಯಾಗಿದೆ. ಏನು ಮಾಡಿರು ಎದ್ದಿದ್ಲೆ ಈಗ ಸುಮ್ಮನೆ ತೂಕದ 90 ಭಾರತೀಯತೆ ಎಲ್ಲ ಬಂದು ಎಲ್ಲ ಇದು ಮಾಡಿ ತಾಡ್ಪತ್ರೆ ಹಾಕಿ ಅದರ ಮನುಷ್ಯ ಈಗ ಇಟ್ಕೋ ನಾವೀಗ ನೀನು ಅಲ್ಲಿ ಇಲ್ಲಿ ಭಟ್ರ ಮನೆಗೆ ಹೋಗಿ ಮನ್ಕೋ. ಭಟ್ರ ಮನೆಗೆ ಹೋಗಿ ಮನ್ಕೋ ಆಗೋದಿಲ್ಲ. ಈ ಮತ್ತೆ ಬೆಳಗ್ಗೆ ಆಗೊಂಡೊಳಗೆ ಕೊರಟು ಗಿಟ್ಟ ಆಗ್ಬಿಟ್ಟು ಮತ್ತೆ ಚಳಿಗೆ ಏನು ಇಟ್ಕೋಜಿ ಓಜಿ ಖಾನಾಪುರ ಖಾನಾಪುರ ತಾಲೂಕಿನ ಮಾಡಲಿ ಕಡೆಗೆ ಹಾಕಿ ಚೀಲದ ಮೇಲೆ ಚೀಲ ಮೇಲೆ
ಕೇಳು ಮತ್ತೆ ಎಂತ ಬೇಕಾ ತಿನ್ಲೆ ಅಂತ ಕೊಡ್ದೆ ಈಗ ಚಾ ಬಿಸ್ಕೆಟು ಅವಲಕ್ಕಿ ಮಾಡಿಕೊಟ್ಟಿಯ ಎಲ್ಲ ಕೊಟ್ಟ ಇದು ಬಿಸಿನೀರು ಎಲ್ಲ ಕೊಟ್ಟಾಯ್ತು ಇದು ಉಮಿಚಿಲ್ದ ಮೇಲೆ ಕೂರೋಳು हां बरोबर ನೀರು ಅದೇ ಇದ್ರಲ್ಲಿ ಉದ್ದು ಬಿಟ್ರೆ ನೀರು रंगिरी अभ्यास गाण्याला लगडे लावा तुम्ही काय बी अभ्यासाला करा आणि तुमच्या जमिनी तुम्ही अडवून राहा कुठं आहे त्याला राहा. आम्ही आता चालू करा गाडीचा त्या बिस्किट देऊ का मला नको हो नको मला काय दूध नका हा पाणी बॉटल पाणी दिलं बस